ಇನ್ನು ಪ್ರಕರಣದ ಸಂಬಂಧ 21 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿಗಳ ಪರ ವಕಾಲತ್ತನ್ನ ಮಾಡಬಾರದು ಅಂತ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಮದ್ದೂರು ತಾಲೂಕು ವಕೀಲರಿಂದ ಒಮ್ಮತದ ತೀರ್ಮಾನ ಇದು. ವಾದ ಮಾಡದಂತೆ ಮಂಡ್ಯ ಜಿಲ್ಲಾ ವಕೀಲರ ಸಂಘಕ್ಕೂ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಶಿವಣ್ಣರಿಂದ ಮಾಹಿತಿ ಹೊರಬಂದಿರೋದು. ಅಂದ್ರೆ ಈಗಾಗಲೇ ಪ್ರಕರಣದ ಸಂಬಂಧ 21 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಎಲ್ಲವೂ ಕೂಡ ಗೊತ್ತಾಗಿದೆ, ಅಂದ್ರೆ ಪ್ರೀ ಪ್ಲಾನ್ ಅನ್ನೋದು. ಅದೇ ಕಳೆದ ಒಂದು ವಾರದ ಹಿಂದಷ್ಟೇ ಈದ್ ಮಿಲಾದ್ ಕೂಡ ಇತ್ತು. ಅವರು ಕೂಡ ಮೆರವಣಿಗೆ ಹೋಗಿದ್ರು. ಯಾವುದೇ ಗಲಭೆಗಳಾಗಿರಲಿಲ್ಲ, ಗಲಾಟೆಗಳು ಕೂಡ ಆಗಿರಲಿಲ್ಲ. ಆದರೆ ಇದೆಲ್ಲವೂ ಕೂಡ ಕೋಮು ಗಲಭೆ ಸೃಷ್ಟಿ ಮಾಡುವಂತಹ ಕೆಲವೊಂದಷ್ಟು ಇನ್ಸಿಡೆಂಟ್ ಆಗೋಯ್ತು. ಹಾಗಾಗಿ ಪ್ರಕರಣದ ಸಂಬಂಧ 21 ಜನ ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅದರಲ್ಲಿ 3 ಜನರನ್ನ ಚನ್ನಪಟ್ಟಣದವರು ಅಂತ ಕೂಡ ಗುರುತಿಸಲಾಗಿದೆ. ಸದ್ಯದ ಮಾಹಿತಿ, ಆರೋಪಿಗಳ ಪರವಾಗಿ ಅಂದ್ರೆ ಏನೋ ಆಗಿದ್ದಾಗೋಯ್ತು, ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಯಾರು ಕೂಡ ಮುಂದೆ ಬರಬಾರ್ದು, ಅವರ ಪರವಾಗಿ ವಕಾಲತ್ತನ್ನ ಮಾಡಬಾರ್ದು ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮದ್ದೂರು ತಾಲೂಕು ವಕೀಲರು ಎಲ್ಲರದು ಒಂದೇ ಡಿಸಿಷನ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಸಭೆ ಸೇರಿ ಆರೋಪಿಗಳ ಪರವಾಗಿ ವಕಾಲತ್ತು ಮಾಡಬಾರ್ದು ಅಂತ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಯಾವ ಕಾರಣಕ್ಕೆ? ಒಂದು ಕಡೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಕಿಡಿಗೇಡಿಗಳು ಬೇಕು ಅಂತಾನೆ ಮಾಡೋದು. ಅಂದ್ರೆ ಎಲ್ಲರದು ಕೂಡ ತಪ್ಪಿದೆ, ಎಲ್ಲ ಸಮುದಾಯದವರದೇ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ 21 ಜನ ಏನಿದ್ದಾರೆ ಎಲ್ಲರೂ ಕೂಡ ಬೇಕು ಅಂತಾನೆ ಮಾಡಿರುವಂತಹ ಘಟನೆ ಇದು. ನಾವು ಏನು ಕಲ್ಲೊಡೆದು ಗಲಾಟೆ ಮಾಡಿದರೆ ಅದನ್ನ ತೀವ್ರವಾಗಿ ಖಂಡಿಸ್ತಾ ಅವ್ರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಅವ್ರ ಹಿನ್ನೆಲೆ ಯಾರಿದ್ದಾರೆ ಅವ್ರ ಮೇಲೂ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ನಮ್ಮ ಸಂಘದ ವತಿಯಿಂದ ನಾವು ಯಾರು ಏನು ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ 22 ಜನ, ಅವ್ರಿಗೆ ಯಾರು ವಕಾಲತ್ ವಹಿಸಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ. ಜೊತೆಗೆ ಎಲ್ಲ ಜಿಲ್ಲೆಯ ವಕೀಲ ಸಂಘಗಳು ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಸಹಕಾರವನ್ನು ನೀಡಿ ಈ ಒಂದು ದಿವಸ ನ್ಯಾಯಾಲಯದ ಹೊರಗಡೆ ಉಳ್ಕೊಂಡು ಅವ್ರಿಗೆ ಏನು ಘಟನೆ ನಡೆದದಕ್ಕೆ ಪ್ರತಿಭಟನೆ ರೀತಿಯಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ.